ಓಂ ಸರ್ವವ್ಯಾಪ್ತ ಗುಣಾತೀತ ನಿರ್ವಿಗ್ರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮಸ್ಪದಯೇ ನಮಃ. ರಹ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ ನೋಡಿ, ಏಪ್ರಿಲ್ ತಿಂಗಳ ಮೇಷ ಹಾಗೆ ವೃಷಭ ರಾಶಿಯವರ ಭವಿಷ್ಯ ಹೇಗಿರುತ್ತೆ, ಯಾವ ಮೇಷರಾಶಿಯವ್ರಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆಯಾ, ಹಾಗೆ ವೃಷಭ ರಾಶಿಯವ್ರಿಗೆ ಎಲ್ಲ ಥರದ ಲಾಭಗಳು ಬರ್ತಕ್ಕಂಥ ಸಂದರ್ಭಗಳಿರುತ್ತಾ, ಆ ಸಂದರ್ಭಗಳು ಬಂದರೂ ಸಹಿತವಾಗಿ ಲಾಭ ಉಳಿಯುತ್ತಾ, ಯಾವ ವಿಚಾರದಲ್ಲಿ ಎಚ್ಚರಿಕೆ, ಯಾವ ವಿಚಾರದಲ್ಲಿ ಅಭಿವೃದ್ಧಿ, ಎಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತೇನೆ. ಹಾಗೆ ಎಜುಕೇಷನ್ ವರ್ಗ ಹೇಗಿರುತ್ತೆ, ಹಾಗೆ ಚೈತ್ರ ಮಾಸಕ್ಕೆ ಕಾಲಿಟ್ಟಿದ್ದೇವೆ ನಾವು ಆಲ್ರೆಡಿ. ಹೊಸ ವರ್ಷದ ಒಂದು ಏಪ್ರಿಲ್ ತಿಂಗಳ ಭವಿಷ್ಯವನ್ನು ನೋಡ್ತಕ್ಕಂಥ ಸಮಯವಾಗಿರುತ್ತೆ. ಚೈತ್ರ ಹಾಗೆ ಪಾಲ್ಗುಣ ಮಾಸಕ್ಕೆ ನಾವು ಕಾಲಿಡ್ತಕ್ಕಂಥ ಸಮಯ. ಈ ಒಂದು ಸಂದರ್ಭಗಳಲ್ಲಿ ನಮಗೆ ಅಂದರೆ ಮೇಷರಾಶಿ ಹಾಗೆ ವೃಷಭ ರಾಶಿಯವ್ರಿಗೆಲ್ಲ ಯಾವೆಲ್ಲ ಪರಿಣಾಮಗಳಿರುತ್ತೆ, ಪ್ರತಿಯೊಂದು ಎಪಿಸೋಡಲ್ಲೂ ನಾನು ಕೂಡ ನಿಮಗೆ ತಿಳಿಸ್ತಾ ಇದ್ದೇನೆ. ನೋಡಿ, ವರ್ಷ ಭವಿಷ್ಯ ಹೇಗಿರುತ್ತೆ, ಹಾಗೆ ದಿನ ಭವಿಷ್ಯದಲ್ಲಿ ಏನು ಬರುತ್ತೆ, ವಾರ ಭವಿಷ್ಯದಲ್ಲಿ ಏನು ಬರುತ್ತೆ, ಇದೊಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಸಮಯವಾಗಿರುತ್ತೆ. ಮೈನ್ ಪಾಯಿಂಟ್ ಗುರುಗಳೇ, ಹಾಗಾದರೆ ಪ್ರತಿಯೊಂದರಲ್ಲೂ ನೀವು ಹೇಳ್ತಾ ಇರ್ತೀರಾ ನನಗೆ ಯಾವುದೂ ಆಗಲಿಲ್ಲ ಅಂದರೆ ಮೇಜರ್ ಆಗಿರ್ತಕ್ಕಂಥದ್ದು ದಶಾ ಭುಕ್ತಿಗಳು ಕಾರಣವಾಗ್ತದೆ. ಇನ್ನೂ ಒಂದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ವಾರ ಭವಿಷ್ಯ, ದಿನ ಭವಿಷ್ಯ ಹಾಗೆ ತಿಂಗಳ ಭವಿಷ್ಯ ಇರತಕ್ಕಂಥದ್ದು ಒಂದು ಪಕ್ಷಿ ನೋಟ. ಈಗ ಬರ್ತದಾ, ಈಗ ಏನಾದರೂ ಅಬ್ಸ್ಟಕಲ್ಸ್ ಇದೆಯಾ, ಅಥವಾ ಏನಾದರೂ ಅಭಿವೃದ್ಧಿ ಆಗ್ತಕ್ಕಂಥ ರೀತಿಯ ಜಾಗೃತಿ, ಜಸ್ಟ್ ವೇ. ಖಂಡಿತವಾಗಿ ನೋಡಿ, ಇದನ್ನು ತಿಳ್ಕೊಂಡ್ರೆ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಲೈಫ್ ಲೀಡ್ ಮಾಡ್ಬೋದು. ಹಣೆ ಬರವನ್ನು ನಾನು ಬದಲಾಯಿಸೋಕ್ಕಾಗೋದಿಲ್ಲ, ಭಗವಂತನು ಬದಲಾಯಿಸೋಕ್ಕಾಗೋದಿಲ್ಲ ಅಂತ ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಆದರೆ ಮ್ಯಾಕ್ಸಿಮಮ್ ಈ ಥರ ಇದೆ ಅಂದಾಗ ಅದು ಪ್ರಿವೆನ್ಷನ್ ಈಸ್ ಬೆಟರ್ ಕ್ಯೂರ್ ಅಂತ ನಾವು ನೋಡ್ತೀವಿ. ಹಾಗಾಗಿ ನಾವು ಪ್ರತಿಯೊಂದು ತಿಂಗಳಲ್ಲಿ ಆಗಿರ್ಬೋದು, ವರ್ಷದ ವಾರ ಎಲ್ಲ ಕೊಡ್ತಾ ಇರ್ತಕ್ಕಂಥದ್ದು ಇದೇ ಉದ್ದೇಶ. ನೋಡೋಣ ಮೇಷ ಹಾಗೆ ವೃಷಭ ರಾಶಿಯವರ ಭವಿಷ್ಯ ಹೇಗಿರುತ್ತೆ, ಈ ಒಂದು ತಿಂಗಳ ಮಾಸದ ಭವಿಷ್ಯ ಅಂತ ಕೂಡ ನೋಡಿದ್ವಿ. ಸ್ನೇಹಿತರೆ, ಮೇಷರಾಶಿಯವ್ರದ್ದು ಮೊದಲು ನೋಡೋದಾದರೆ, ಮೇಷರಾಶಿಯವ್ರಿಗೆ ನಾನು ಮೊದಲು ಹೇಳ್ತಾ ಇದ್ದೇನೆ, 15 ದಿನಗಳ ಕಾಲ ಬಹಳ ಎಚ್ಚರದಿಂದ ಇರಬೇಕಾಗುತ್ತೆ. ಇದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಏಕೆಂದರೆ ಶನಿ ಮತ್ತು ಕುಜ 12ರ ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ. ಈ 12ರ ಸ್ಥಾನ ಸ್ವಲ್ಪ ನೋಡಿ, ಲಗ್ನಾಧಿಪತಿ ಆಗಿರ್ತಕ್ಕಂಥದ್ದು ಕುಜ, ಅಷ್ಟಮಾಧಿಪತಿ ಆಗಿರ್ತಕ್ಕಂಥದ್ದು ಕುಜ, ದಶಮ ಹಾಗೆ ಏಕಾದಶ ಅಧಿಪತಿ ಆಗಿರ್ತಕ್ಕಂಥದ್ದು ಕುಜನ ತತ್ವವಾಗ್ತದೆ. ಈ ಕುಜನ ತತ್ವ ನೋಡಿ, ಅಲ್ಲಿ ಶನಿಯ ತತ್ವ ಮತ್ತು ಕುಜನ ತತ್ವ ಸಂಯೋಗವಾಗಿದ್ದಾಗ ಕೆಲಸದಲ್ಲಿ ಕಿರಿಕಿರಿ ಆಗ್ತದೆ, ಆಕ್ಸಿಡೆಂಟ್ಸ್ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ, ಹಾಗೆ ವಾದ ವಿವಾದಗಳಲ್ಲಿ ಅಪಜಯ ಇರ್ತಕ್ಕಂಥದ್ದು ಇರ್ತದೆ, ಶತ್ರುಗಳ ಕಾಟ ಜಾಸ್ತಿ ಆಗಿಬಿಡುತ್ತೆ. ಮೇಷರಾಶಿಯವರು ಸ್ವಲ್ಪ ಜಾಗರೂಕತೆ ಇರ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಸ್ನೇಹಿತರೆ. 15 ದಿನಗಳ ಕಾಲ ಶುಕ್ರ ಲಗ್ನದಕ್ಕೆ ಬಂದಿದ್ದಾನೆ, ಉಚ್ಚ ಶುಕ್ರ ಆಗಿರ್ತಕ್ಕಂಥದ್ದು ಲಗ್ನದಲ್ಲಿದ್ದಾನೆ. ಒಮ್ಮೆ ನಾವು ಗ್ರಹಗಳ ಸ್ಥಿತಿಗತಿಗಳನ್ನು ಒಂದು ಸತಿ ನೋಡೋಣ. ನೋಡಿ, ಕುಜ ಮತ್ತು ಶನಿ ಕೂತಿರ್ತಕ್ಕಂಥದ್ದು ಸ್ಥಿತವಾಗಿರ್ತಕ್ಕಂಥದ್ದು ಮೀನರಾಶಿಯಲ್ಲಿ, ಸೂರ್ಯನೊಟ್ಟಿಗಿದ್ದಾರೆ. ಅದೇ ನೋಡಿ, ಬುಧ ರಾಹು ಸ್ಥಿತವಾಗಿರ್ತಕ್ಕಂಥದ್ದು ಕುಂಭರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು. ಜೊತೆಗೆ ಗುರು ಮಿಥುನ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ, ಕೇತು ಸ್ಥಿತವಾಗಿರ್ತಕ್ಕಂಥದ್ದು ಸಿಂಹ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ನೋಡಿ, ಗ್ರಹಗಳ ಬದಲಾವಣೆ ಒಂದೊಂದಾಗಿ ನಾವು ವೀಕ್ಷಣೆ ಮಾಡಿದಾಗ 11ನೇ ತಾರೀಕು ನೀಚ ಬುಧನಾಗಿ ಮೀನರಾಶಿಗೆ ಪ್ರವೇಶವನ್ನು ತಗೊಳ್ತಾ ಇದ್ದಾನೆ. ಅಂದರೆ ಬುಧನಿಗೆ ಮೀನರಾಶಿ ನೀಚ ಸ್ಥಾನ, 3 ಮತ್ತು 6ರ ಅಧಿಪತ್ಯನಾಗಿರ್ತಕ್ಕಂಥದ್ದು ಇಲ್ಲಿ 12ರ ಸ್ಥಾನಕ್ಕೆ ಬರುತ್ತೆ. ನಾನು ಅದಕ್ಕೆ ಹೇಳ್ತಾ ಇದ್ದೇನೆ, ಸ್ವಲ್ಪ ಮೇಷರಾಶಿಯವರು ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ. ಮೇಷರಾಶಿಯವರು ನೋಡಿ, ಅದಕ್ಕೆ ಹೇಳ್ತಾ ಇದ್ದೇನೆ, ಸ್ವಲ್ಪ ಅರ್ಧ ಭಾಗದ ಮೇಲೆ ಶುಭವಿದೆ, ಅರ್ಧ ಭಾಗದ ಒಳಗಡೆ ಸ್ವಲ್ಪ ಅಶುಭ ಇರ್ತಕ್ಕಂಥ ಸಂದರ್ಭ. 3 ಮತ್ತು ನೋಡಿ, ಇಲ್ಲಿ ಸ್ಥಿತಗತಿಗಳನ್ನು ನೋಡಿದಾಗ 2 ಮತ್ತು 7ರ ಅಧಿಪತಿ ಲಗ್ನದಲ್ಲಿದ್ದಾನೆ. ನಿಮ್ಮ ಒಂದು ಎಕ್ಸ್ಟರ್ನಲ್ ಫೋರ್ಸ್ ಅಂದರೆ ತುಂಬ ಆವಿಷ್ಕಾರದ ಮನೋಭಾವ ಅಥವಾ ಉತ್ಕೃಷ್ಟ ತುಂಬಾ ಎಕ್ಸೈಟಿಂಗ್ ಆಗಿರ್ತಕ್ಕಂಥ ಮನೋಭಾವದಿಂದ ಸ್ವಲ್ಪ ನಷ್ಟಗಳು ಅನುಭವಿಸ್ತಕ್ಕಂಥದ್ದು ಇರ್ತದೆ. ಲಗ್ನಾಧಿಪತಿ ಆಗಿರ್ತಕ್ಕಂಥದ್ದು ಕುಜ, ಅಷ್ಟಮಾಧಿಪತಿ ಆಗಿರ್ತಕ್ಕಂಥದ್ದು ಕುಜ, ವಾಯುತತ್ವ ಯಾರಲ್ಲಿ ಕೂತಿರ್ತಕ್ಕಂಥದ್ದು ಅಗ್ನಿತತ್ವದಲ್ಲಿ ಕೂತಿದ್ದಾನೆ ಕುಜ. ಪವರ್ ಮೋಡ್ ಆಫ್ ಕಮ್ಮಿ ಎಲ್ಲಿ, ಅಗ್ನಿತತ್ವದಲ್ಲಿ. ಅದರೊಟ್ಟಿಗೆ ವಾಯುತತ್ವ ಹಾಗೆ ಭೂತತ್ವದ ಶನಿ ಜೊತೆಯಲ್ಲಿರೋದ್ರಿಂದ ಸ್ವಲ್ಪ ಜಾಗರೂಕತೆ. ನಾನು ಈಗಲೇ ಹೇಳ್ತಾ ಇದ್ದೇನೆ, ಶತ್ರುಗಳ ಕಾಟ ಮತ್ತು ಆಕ್ಸಿಡೆಂಟ್ ಆಗ್ತಕ್ಕಂಥ ಸನ್ನಿವೇಶಗಳಿರುತ್ತೆ. 15ವರೆಗೂ ಭಾಳ ಕೇರ್ಫುಲ್ ಆಗಿರಬೇಕಾಗುತ್ತೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು. ಇನ್ನು ವಿದ್ಯಾರ್ಥಿ ವರ್ಗದವ್ರಿಗೆ ಹಾಗೂ ಹೀಗೂ 50% SLC ಎಕ್ಸಾಮ್ ಬರಿತಾ ಇದ್ದೀರಾ ಅಂತಕ್ಕಂಥವ್ರು ಸ್ವಲ್ಪ ಕಾನ್ಸಂಟ್ರೇಷನ್ ಇಸ್ ಮೋರ್ ಇಂಪಾರ್ಟೆಂಟ್. ಮರ್ತೋಗ್ತದೆ, ಯಾಕೆಂದರೆ ಕುಜನ ಬದಲಾವಣೆ ಲಗ್ನಾಧಿಪತಿ ಆಗಿರ್ತಕ್ಕಂಥದ್ದು ಅಷ್ಟು ಉತ್ತಮತೆಯನ್ನು ಕೊಡೋದಿಲ್ಲ, ಲೇಸಿನೆಸ್ ಕೊಟ್ಬಿಡುತ್ತೆ. ಬಿ ಕೇರ್ಫುಲ್.
ಕಷ್ಟಪಟ್ಟು ಓದಿದ್ರೆ ಮಾತ್ರ ಮಾರ್ಕ್ಸ್ ಗ್ಯಾರಂಟಿ, ಇಲ್ಲಾಂದರೆ ಸ್ವಲ್ಪ ಕಷ್ಟ. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ಪಂಚಮಾಧಿಪತಿ ಆಗಿರ್ತಕ್ಕಂಥದ್ದು ಯಾರು ಕೇತು ಇದ್ದಾನೆ, ಎರೈಸಿಂಗ್ ಅಂದರೆ ನಿಮಗೆ ಎರೈಸಿಂಗ್ ಆಗಿಬಿಡುತ್ತೆ. ಆದಷ್ಟು ಕೂಡ ಬುದ್ಧಿ ಸಾತ್ವಿಕತೆ ಕೊಡೋದಿಲ್ಲ, ಸ್ವಲ್ಪ ಡಿಸ್ಟ್ರಾಕ್ಟ್ ಕೊಡ್ತಕ್ಕಂಥದ್ದು ಸಾಧ್ಯತೆ ಇರ್ತದೆ. ಬಿ ಕೇರ್ಫುಲ್. ಮೇಷರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ನಾನು ಜಾಗರೂಕತೆ ಕೊಡ್ತಾ ಇದ್ದೇನೆ. ಆದಷ್ಟು ಕೂಡ ಮೋರ್ ಎಫರ್ಟ್ ದ್ಯಾನ್ ಸಕ್ಸಸ್, ಇಲ್ಲಾಂದರೆ ಕಷ್ಟ. ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು ಗಣಪತಿಯ ಆರಾಧನೆ ಬಹಳ ಮುಖ್ಯವಾಗಿ ಮಾಡಿ. ಓಂ ಗಂ ಗಣಪತಿಗೆ ನಮಃ. ಪ್ರತಿ ದಿವಸ ನೀವು ಎಕ್ಸಾಮ್ಗೆ ಹೋಗ್ತಾ ಇದ್ದೀರಾ, ಗಣಪತಿಗೆ 21 ಗರಿಕೆಯನ್ನು ಇಟ್ಟು ತದನಂತರದಲ್ಲಿ ಹೋಗ್ತಕ್ಕಂಥ ಕೆಲಸವನ್ನು ಮಾಡಲೇಬೇಕಾಗುತ್ತೆ. ಮೇಷರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಕೆಲಸ, ಇಲ್ಲಾಂದರೆ ಸಮಸ್ಯೆ. ದಾಂಪತ್ಯದಲ್ಲಿ ಮೇಷರಾಶಿಯವರನ್ನು ನೋಡೋದಾದರೆ, ದಾಂಪತ್ಯದ ಲಗ್ನ ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದು ಲಗ್ನದಲ್ಲಿ ಇದ್ದಾನೆ. ಇದು ಸ್ವಲ್ಪ ಈಗೋಸ್ಟಿಕ್ ನೇಚರ್, ಬಟ್ ಅಂಥ ಮೇಜರಾಗಿ ಇಶ್ಯೂಸ್ ಬರೋದಿಲ್ಲ. ಸ್ವಲ್ಪ ಮಟ್ಟಿಗೆ ಈಗೋಸ್ಟಿಕ್ ನೇಚರ್, ಸಣ್ಣ ಪುಟ್ಟ ಕ್ಲ್ಯಾಶಸ್ ಇರತಕ್ಕಂಥದ್ದು ಮೇಷರಾಶಿಯವರಿಗೆ ತೋರಿಸುತ್ತೆ. ಈ ವಿಚಾರದಲ್ಲಿ ಬಹಳ ಕೇರ್ಫುಲ್ ಇರಬೇಕು. 14ರ ನಂತರ ಸೂರ್ಯ ಒಂದು ಪಥ ಬದಲಾವಣೆಯನ್ನು ತಗೊಳ್ತಾನೆ. ಸೂರ್ಯ ಸಂಕ್ರಮಣವಾದಾಗ ಸೂರ್ಯ ಉಚ್ಚರಾಶಿಗೆ ಬರ್ತದೆ. ಆಗ ಸ್ವಲ್ಪ ಮಟ್ಟಿಗೆ ಶುಭವಾಗ್ತಕ್ಕಂಥದ್ದು. ಅದೊಂದು ರೀತಿಯಾದಂಥ ರಾಜಯೋಗದ ಕಾಲ. ಯಾಕೆಂದರೆ ಸೂರ್ಯನ ಪಥ ಬದಲಾವಣೆಯಿಂದ ಒಂದು ರೀತಿಯಾದಂಥ ಸ್ಟ್ಯಾಮಿನಾ ಜಾಸ್ತಿ ಆಗ್ತದೆ, ಅಭಿವೃದ್ಧಿ, ವಿಲ್ ಪವರ್, ತೊಂದರೆ ಇಲ್ಲ, ನಾನು ಏನಾದರೂ ಮಾಡೇ ಮಾಡ್ತೀನಿ ಅಂತಕ್ಕಂಥ ಮನೋಭಾವತೆ ಬರ್ತದೆ. ನೀವು ಆದಷ್ಟು ಮೇಷರಾಶಿಯಲ್ಲಿರ್ತಕ್ಕಂಥವ್ರು ತಿಂಗಳ ಮಧ್ಯಭಾಗದವರೆಗೂ ಸ್ವಲ್ಪ ಜಾಗರೂಕತೆ, ಹನುಮಾನ್ ಚಾಲೀಸವನ್ನು ಪಠನೆ ಮಾಡ್ತಕ್ಕಂಥದ್ದು ಅಥವಾ ಮೃತ್ಯುಂಜಯ ಜಪ, ಹೋಮ, ಹವನಾದಿಗಳನ್ನು ಮಾಡಿಸ್ತಕ್ಕಂಥದ್ದು ಮರಿಬೇಡಿ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥದ್ದು ಈ ಆಂಜನೇಯನ ದೇವಸ್ಥಾನಕ್ಕೆ ಭೇಟಿ ಮಾಡಿ ಅಲ್ಲಿ ಕೆಂಪು ಕಲಸಕ್ಕರೆಯನ್ನು ಹಂಚತಕ್ಕಂಥ ಕೆಲಸವನ್ನಾದರೂ ಮಾಡಬೇಕಾಗುತ್ತದೆ. ಇಲ್ಲಾಂದರೆ ಸ್ವಲ್ಪ ಕಷ್ಟ ನಷ್ಟಗಳು, ವಿರೋಧಗಳು, ಹಾಗೆ ಸುಮ್ಮನೆ ಅನ್ನೆಸಸರಿಯಾಗಿ ನಿಮ್ಮ ಬ್ಯಾಕ್ ಸ್ಟ್ಯಾಬರ್ಸ್ ಅಂದರೆ ಏನು, ಆದಷ್ಟು ಶತ್ರುಗಳ ಕಾಟ ಜಾಸ್ತಿ ಇರ್ತದೆ. ಕೋರ್ಟ್ ಕಚೇರಿಯಲ್ಲಿ ಅಪಜಯವಾಗ್ತಕ್ಕಂಥದ್ದು ಇರುತ್ತೆ. ಬಿ ಕೇರ್ಫುಲ್. 15 ನಂತರ ಸ್ವಲ್ಪ ಶುಭದ ತತ್ವ ಇರ್ತದೆ. ಸೂರ್ಯ ಪ್ರವೇಶ ನಿಮ್ಮ ರಾಶಿಗೆ ಬರೋದ್ರಿಂದ ಪಂಚಮ ಅಧಿಪತಿ ಆಗಿರ್ತಕ್ಕಂಥದ್ದು ಲಗ್ನಕ್ಕೆ ಬಂದಾಗ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯವಾಗುತ್ತೆ. ಸಾಧ್ಯವಾದಷ್ಟು ಮೇಷರಾಶಿಯವರು ಶಿವನ ಆರಾಧನೆ ಆಗಿಂದಾಗೆ ಶಿವನ ದೇವಸ್ಥಾನ 15 ನಂತರ ನಿಮ್ಮ ಡಿಸೈರ್ ಫುಲ್ಫಿಲ್ ಆಗಬೇಕು ಅಂದರೆ ಈ ಸಣ್ಣ ಪುಟ್ಟ ಕೆಲಸಗಳು ಭಾಳ ವಿಶೇಷವಾಗ್ತದೆ. ಇನ್ನು ದಾಂಪತ್ಯದ ವಿಚಾರಗಳಲ್ಲಿ ನಾನು ಆಲ್ರೆಡಿ ತಿಳಿಸಿದೆ. ಮಕ್ಕಳು ಸ್ವಲ್ಪ ಮಟ್ಟಿಗೆ ನಿಮಗೆ ನಷ್ಟವನ್ನು ತರ್ತದೆ. ಮಕ್ಕಳ ವಿಚಾರಕ್ಕೆ ಬಂದಾಗ ನಷ್ಟವನ್ನು ತರ್ತಕ್ಕಂಥ ಸಾಧ್ಯತೆಗಳು ಈ ಒಂದು ಮೇಷರಾಶಿಯವರು ಪೇರೆಂಟ್ಸ್ ಆಗಿರ್ತಕ್ಕಂಥವ್ರು ಮಕ್ಕಳಿಂದ ಸಣ್ಣ ಪುಟ್ಟ ಖರ್ಚುಗಳು ಜಾಸ್ತಿ ಆಗ್ತದೆ. ಇನ್ನು ಆರೋಗ್ಯದ ಸ್ಥಿತಿಗತಿಗಳನ್ನು ನೋಡಿದಾಗ ಆರೋಗ್ಯದ ಸ್ಥಿತಿಗತಿಗಳು ಕೂಡ ಅಲ್ಪ ಪ್ರಮಾಣ ಉತ್ತಮ ಇರುತ್ತೆ. ಏನೋ ಸ್ವಲ್ಪ ಈ ಆರೋಗ್ಯದಲ್ಲಿ BP, ಶುಗರು, ಮತ್ತೊಬ್ಬರು ಇರತಕ್ಕಂಥವ್ರಿಗೆ ಮಧ್ಯಭಾಗದವರೆಗೂ ಸ್ವಲ್ಪ ಟ್ಯಾಬ್ಲೆಟ್ಸು ಮತ್ತೊಂದೆಲ್ಲ ಜಾಸ್ತಿ ತೊಗೊಳ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಯಾಕೋ ಇದ್ದಾಗಿದ್ದಾಗ ಹಾಸ್ಪಿಟಲ್ ವಿಸಿಟ್ ಇರ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. 15 ನಂತರ ಸ್ವಲ್ಪ ಮಟ್ಟಿಗೆ ಶುಭತ್ವ ಆಗ್ತದೆ ಆರೋಗ್ಯನೂ ಕೂಡ. ಇವೆಲ್ಲ ವಿಚಾರಗಳನ್ನು ನೋಡಿದಾಗ ಹಾಗೆ ಭಾಗ್ಯಾಧಿಪತಿ ಆಗಿರ್ತಕ್ಕಂಥ ಗುರು ಸಹ ತೃತೀಯ ಭಾವದಲ್ಲಿರ್ತಕ್ಕಂಥದ್ದು ಸಣ್ಣ ಪುಟ್ಟ ಬದಲಾವಣೆಗಳು ಕೂಡ ಇರ್ತಕ್ಕಂಥದ್ದು ಇರ್ತದೆ. ಗುರು ಕೂಡ ಅಲ್ಲಿಂದ ಕೂತಿರ್ತಕ್ಕಂಥ ಗುರು ಲಾಭಸ್ಥಾನವನ್ನು ವೀಕ್ಷಣೆಯನ್ನು ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಶುಭತ್ವ. ಯಾವುದೇ ಕಾರಣಕ್ಕೂ ಕೂಡ ನೀವು ನೆರೆಹೊರೆ, ಅಣ್ಣ ತಮ್ಮರ ವಿಚಾರ, ಹಾಗೆ ಆಸ್ತಿಯ ವಿಚಾರಗಳಲ್ಲಿ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಭಾಳ ಮುಖ್ಯ. ಯಾವುದೇ ಕಾರಣಕ್ಕೂ ಕೂಡ ನೀವು ಭಿನ್ನಾಭಿಪ್ರಾಯಗಳನ್ನು ಅಣ್ಣ ತಮ್ಮಗಳಲ್ಲಿ ಮಾಡ್ಕೊಳ್ಬೇಡಿ. ಸಣ್ಣ ಪುಟ್ಟ ಕಾರಣಾಂತರಗಳಿಂದ ಕೆಲವೊಂದು ವಿಚಾರಗಳಲ್ಲಿ ಹಿನ್ನಡೆ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಜಾಗರೂಕತೆ ಇರಬೇಕಾಗುತ್ತೆ. ಈ ಒಂದು ವಿಚಾರಗಳನ್ನು ಸರಿಯಾಗಿ ಅನಲೈಸ್ ಮಾಡ್ಕೊಂಡು ಹೋದರೆ ಮೇಷರಾಶಿಯವ್ರಿಗೆ ಒಂದು ಶುಭದ ತಿಂಗಳಾಗಿ ಪರಿಣಾಮವನ್ನು ಬೀರುತ್ತೆ. 15 ನಂತರ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ರಾಜಯೋಗ. ಭಗವಂತ ನಿಮಗೆ ಶುಭವನ್ನು ಕೊಡಲಿ. ಆದಷ್ಟು ಕೂಡ ಮೇಷರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತೆ ರಿಮೈಂಡ್ ಮಾಡ್ತಾ ಇದ್ದೇನೆ, ಖಂಡಿತ ಎಫರ್ಟ್ ಈಸ್ ಮೋರ್ ಇಂಪಾರ್ಟೆಂಟ್. ಇಲ್ಲಾಂದರೆ ಕಷ್ಟ ಸ್ವಲ್ಪ ಮೇಷರಾಶಿಯವರಿಗೆ, ವಿದ್ಯಾರ್ಥಿಗಳಿಗೆ. ಸಾಧ್ಯವಾದಷ್ಟು ಗಣಪತಿಯ ಮಂತ್ರವನ್ನು ಹೇಳಿ. ಇನ್ನು ವೃಷಭ ರಾಶಿಯವರ ಈ ಮಾಸದ ಭವಿಷ್ಯ ಹೇಗಿರುತ್ತೆ? ವೃಷಭ ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಎಲ್ಲಿಗೆ ಬಂದಿದ್ದಾನೆ ನೋಡಿ, 12ರ ಸ್ಥಾನದಲ್ಲಿದ್ದಾನೆ, ಮೇಷರಾಶಿಯಲ್ಲಿದ್ದಾನೆ. 1 ಮತ್ತು 6ರ ಅಧಿಪತಿ. ಆರೋಗ್ಯ ಎಚ್ಚರ, ಇದು ಬಹಳ ಮುಖ್ಯ. ಮೊದಲು ವಿಚಾರವನ್ನು ನಾನು ತಿಳಿಸ್ಬೇಕಾದ್ರೆ, ಲಾಭಸ್ಥಾನದಲ್ಲಿ ಸೂರ್ಯನಿದ್ದಾನೆ, ಲಾಭಸ್ಥಾನದಲ್ಲಿರ್ತಕ್ಕಂಥದ್ದು ಕುಜನಿದ್ದಾನೆ, 12ರ ಅಧಿಪತಿ ಆಗಿರ್ತಕ್ಕಂಥದ್ದು ಲಾಭಸ್ಥಾನದಲ್ಲಿದ್ದಾನೆ, ಜೊತೆಗೆ ಸೂರ್ಯ ಸಹಿತವಾಗಿ ಚತುರ್ಥಾಧಿಪತಿ ಲಾಭದಲ್ಲಿದ್ದಾನೆ. ಆದರೂ ಸಹಿತವಾಗಿ ನಿಮ್ಮ ಆರೋಗ್ಯ ಬಿ ಕೇರ್ಫುಲ್. ಧನಸ್ಥಾನದಲ್ಲಿರ್ತಕ್ಕಂಥದ್ದು ಗುರುವಿನ ಆಶೀರ್ವಾದವಿದೆ. ಗುರು ಆಶೀರ್ವಾದ ಇದೆ ಅಂತ ಹಣೆ ಗಟ್ಟಿ ಇದೆ ಅಂತ ಬಂಡೆಗೆ ಏನಾದರೂ ಚಚ್ಕೊಂಡ್ರೆ ವೆರಿ ಟಫ್ ಆಗ್ತದೆ. ಸೊ ಎಲ್ಲ ಶುಭವಿದ್ದರೂ ಸಹಿತ ನಿಮ್ಮ ಒಂದು ಈ ಏನು ಕ್ಯಾರೆಕ್ಟರಿಸ್ಟಿಕ್ಕಿಂದ
ಸ್ವಲ್ಪ ಮಟ್ಟಿಗೆ ನಷ್ಟ, ಆರೋಗ್ಯದಲ್ಲಿ ಸಮಸ್ಯೆ, ಹಠದ ಸ್ವಭಾವದಿಂದ ಸಮಸ್ಯೆ, ಇವೆಲ್ಲ ವೃಷಭ ರಾಶಿಯವರಿಗೆ ನಾನು ಕೇಳಿಸ್ತಾ ಇದ್ದೆ. ಅಧಿಕಾರ ವರ್ಗದಲ್ಲಿ ಚೆನ್ನಾಗಿರುತ್ತೆ ನೋಡಿ. 2 ಮತ್ತು 5ರ ಅಧಿಪತಿ 10ರ ಸ್ಥಾನದಲ್ಲಿದ್ದಾರೆ. ಜೊತೆಗೆ ಶನಿ ಕೂಡ ಈ ಅಸ್ತಂಗತ ತ್ಯಾಗವನ್ನು ಮಾಡೋದ್ರಿಂದ ಅದ್ಭುತವಾಗಿರ್ತಕ್ಕಂಥ ಅಭಿವೃದ್ಧಿ ಕೊಡುತ್ತೆ. ಕೇವಲ ನಾನು ವೃಷಭ ರಾಶಿಯವರಿಗೆ ಒಂದೇ ಒಂದು ಕಿವಿ ಮಾತು ಹೇಳ್ತಕ್ಕಂಥದ್ದು, ಸಾಧ್ಯವಾದಷ್ಟು ನಿಮ್ಮ ಆರೋಗ್ಯ ಹಾಗೆ ಹಠದ ಸ್ವಭಾವವನ್ನು ಈ ತಿಂಗಳು ಕಡಿಮೆ ಮಾಡ್ಕೊಂಬಿಡಿ. ಕೇವಲ ದುರ್ಗಾರಾಧನೆಯನ್ನು ಮಾಡಿಬಿಡಿ, ಬಹಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯವಾಗುತ್ತೆ. ಇನ್ನು ವಿದ್ಯಾರ್ಥಿ ವರ್ಗದವರ ವೃಷಭ ರಾಶಿಯವರಿಗೆ ಬಂದರೆ ನೋಡಿ, ಚತುರ್ಥಾಧಿಪತಿ ಲಾಭಸ್ಥಾನದಲ್ಲಿದ್ದಾನೆ. 15ವರೆಗೂ ಕೂಡ ಅದ್ಭುತವಾಗಿ ಬರೆದು ಬಿಡ್ತಾರೆ. ನಿಮಗೆ 15ದ ನಂತರ ಎಕ್ಸಾಮ್ಸ್ ಇದ್ದಲ್ಲಿ, ಏನಾದರೂ SLC ಎಕ್ಸಾಮ್ ನಡೀತಾ ಇದೆ ಈಗ, 15ರ ನಂತರ ಇದ್ದಲ್ಲಿ ಆ ಒಂದು ಪೇಪರ್ಗಳು ಸ್ವಲ್ಪ ಡೌನ್ ಆಗ್ತದೆ. ನನಗೆ ಗೊತ್ತಿಲ್ಲ ಯಾವ ಟೈಮ್ ಟೇಬಲ್ ಇದೆ ಅಂತ. 15ರ ನಂತರ ಏನಾದರೂ ನಿಮಗೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಸರಿಯಾದಂಥ ಯಾವ ಸಬ್ಜೆಕ್ಟ್ ಇದೆ, ಕಾನ್ಸಂಟ್ರೇಷನ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಇಲ್ಲಾಂದರೆ ಖಂಡಿತವಾಗಿ ಸ್ವಲ್ಪ ಮಟ್ಟಿಗೆ ಎಲ್ಲ ಪೇಪರ್ ಚೆನ್ನಾಗಿ ಮಾಡಿದ್ದೆ, ಕೊನೆಗೆ ಯಾಕೋ ಸ್ವಲ್ಪ ಟಫ್ ಆಯಿತು, ಇದು ಬರುತ್ತೆ. ಇದು ಬಹಳ ಮುಖ್ಯವಾಗಿ ನೋಡ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಸಫರ್ ಪಡಬೇಕಾಗ್ತದೆ. ಅಂಥ ಸಂದರ್ಭ ಬಂತು ಅಂದರೆ ವಿದ್ಯಾರ್ಥಿಗಳಿಗೆ, ಯಾಕೋ ನನಗೆ ಆತಂಕವಾಗ್ತಿದೆ ಗುರುಗಳೇ ಅಂದರೆ, ಸೊ ಬಹಳ ಮುಖ್ಯವಾಗಿರ್ತಕ್ಕಂಥ ಕೆಲಸ, ಪ್ರತಿ ದಿವಸ ಬೆಳಗ್ಗೆ ಎದ್ದಳಿ, ಈ ತಿಂಗಳ ಪ್ರಾರಂಭದಿಂದಲೂ ಮಾಡಿ, ಮಧ್ಯಭಾಗದಿಂದಲೂ ಅಂತೇನಿಲ್ಲ, ಪ್ರತಿ ದಿವಸ ಇದ್ದ ತಕ್ಷಣ ಸೂರ್ಯನ ಅಭಿಮುಖವಾಗಿ ಕೂತ್ಕೊಂಡು ಸಂಕಲ್ಪ ಸಹಿತವಾಗಿ ನಾನು ನಾನು ಪರೀಕ್ಷೆಯಲ್ಲಿ ಚೆನ್ನಾಗಿ ಅಂಕಗಳನ್ನು ಗಳಿಸ್ತೀನಿ, ಎಕ್ಸಾಮ್ಸ್ ಚೆನ್ನಾಗಿ ಮಾಡ್ತೀನಿ, ಈ ಒಂದು ಸಣ್ಣ ಸಂಕಲ್ಪ ಮಾಡಿಕೊಂಡು ಓಂ ಗೃಣಿ ಆದಿತ್ಯಾಯ ಸೂರ್ಯಾಯ ಓಂ, ಓಂ ಗೃಣಿ ಆದಿತ್ಯಾಯ ಸೂರ್ಯಾಯ ಓಂ, ಇದು ನಿಮ್ಮ ಸಬ್ಕಾನ್ಷಿಯಸ್ ಲೆವೆಲ್ನ ಜಾಸ್ತಿ ಮಾಡುತ್ತೆ. ವೃಷಭ ರಾಶಿಯವರಿಗೆ ನಾನು ವಿದ್ಯಾರ್ಥಿಗಳಿಗೆ ತಿಳಿಸ್ತಾ ಇದ್ದೇನೆ. ಹಾಗೆ ದಾಂಪತ್ಯದ ವಿಚಾರಕ್ಕೆ ಬಂದಾಗ ಖಂಡಿತ ಒಳ್ಳೆಯ ಅಟ್ಯಾಚ್ಮೆಂಟ್ ಇರತಕ್ಕಂಥ ಸಂದರ್ಭಗಳು, ದಾಂಪತ್ಯ ಜೀವನ ಸ್ವಲ್ಪ ಚೆನ್ನಾಗಿರುತ್ತೆ. ವೃಷಭ ರಾಶಿಯವರಿಗೆ ತೊಂದರೆ ಇಲ್ಲ, ನಿಮ್ಮ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಆದರೆ ಮದುವೆ ವಿಚಾರಕ್ಕೆ ಬಂದಾಗ, ಅಂದರೆ ಮದುವೆ ಏನಾದರೂ ಸನ್ನಿಹಿತವಾಗಿದೆ, ಮದುವೆಗೆ ನೋಡ್ತಾ ಇದ್ದೀವಿ, ಗಂಡು ಹೆಣ್ಣು ನೋಡ್ತಾ ಇದ್ದೀವಿ ಅಂದರೆ ಸ್ವಲ್ಪ ವಿಳಂಬತೆ ಅಂತ ನೋಡ್ಬೋದು, ಸ್ವಲ್ಪ ವಿಳಂಬತೆ ತೋರಿಸುತ್ತೆ. ಅದರ್ವೈಸ್ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ. ಇನ್ನು ಕೆಲಸದ ವಿಚಾರಕ್ಕೆ ಬಂದಾಗ ಕೆಲಸದಲ್ಲಿ ಸ್ವಲ್ಪ ಒತ್ತಡ ಇರತಕ್ಕಂಥ ಸಂದರ್ಭ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ತಿಂಗಳ ಸ್ವಲ್ಪ ಕೆಲಸದಲ್ಲಿ ಒತ್ತಡ ಇರುತ್ತೆ, ಆರೋಗ್ಯ ನಷ್ಟ ಇರ್ತದೆ. 6ರ ಅಧಿಪತಿ 12ರ ಸ್ಥಾನದಲ್ಲಿದ್ದಾನೆ. ಸಣ್ಣ ಪುಟ್ಟ ಹಾಸ್ಪಿಟಲ್ ವಿಸಿಟ್, ಶುಗರ್ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ, ಬಿ ಕೇರ್ಫುಲ್. ಸ್ವಲ್ಪ ಕಾಫ್, ಟಾನ್ಸಿಲ್ಸ್ ಜಾಸ್ತಿ ಆಗ್ತದೆ. ಯಾರಿಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಈ ಹೀಟಿನ, ಅಂದರೆ ನೋಡಿ ಈಗ ಬೇಸಿಗೆ ಆದರೂ ಕೂಡ ಗಂಟಲ ಪ್ರಾಬ್ಲಮ್ ಜಾಸ್ತಿ ಆಗ್ಬೋದು, ಅಥವಾ ಯುಟ್ರಸ್ ಪ್ರಾಬ್ಲಮ್ ಲೇಡೀಸಲ್ಲಿ ಜಾಸ್ತಿ ಬರುತ್ತೆ, ಮೆನ್ಸಸ್ ಸ್ಟ್ರೈಕಲ್ ಸ್ವಲ್ಪ ಡಿಫಾಲ್ಟ್ಸ್ ಇರ್ತಕ್ಕಂಥ ಸಂದರ್ಭ ಬರ್ತದೆ. ಅಂಥ ಸಮಸ್ಯೆಗಳಿದ್ದರೆ ನೀವೇನು ಮಾಡಬೇಡಿ, ಅತ್ಯಂತ ಸರಳವಾಗಿರ್ತಕ್ಕಂಥ ಪರಿಹಾರ, ಪ್ರಾರ್ಥನೆಯನ್ನು ಮಾಡಿ ಇರುವೆಗೂಡಿಗೆ ಸಕ್ಕರೆಯನ್ನು ಹಾಕ್ತಾ ಬನ್ನಿ. ಹಾಗೆ ಓಂ ರೀಂ ದುರ್ಗೆ ರಕ್ಷಿಣಿ ಸ್ವಾಹ, ಓಂ ರೀಂ ದುರ್ಗೆ ರಕ್ಷಿಣಿ ಸ್ವಾಹ ಮಂತ್ರದ ಮುಖೇನ ದುರ್ಗಾರಾಧನೆಯನ್ನು ಮಾಡಿ. ಖಂಡಿತವಾಗಿ ಸಮಸ್ಯೆಗಳು ಉಲ್ಬಣ ಆಗ್ತಕ್ಕಂಥದ್ದು ಕಡಿಮೆ ಆಗ್ತದೆ. ಹಾಗೆ ವೃಷಭ ರಾಶಿ ಇನ್ನು ಯಾವುದೇ ಕೆಲಸಗಳನ್ನು ತಗೊಳ್ಳಿ, ಖಂಡಿತ ಅಧಿಕಾರ ವರ್ಗದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ, ಭಾಳಷ್ಟು ಕೂಡ ಎನರ್ಜಿಟಿಕ್ ಇರ್ತಕ್ಕಂಥ ಸಂದರ್ಭಗಳು ಜಾಸ್ತಿ ಬರ್ತದೆ. ಇವೆಲ್ಲ ನಿಮಗೆ ಭಾಳಷ್ಟು ಶುಭವನ್ನು ತರುತ್ತೆ. ಶುಕ್ರ ಶಾಂತಿ ಒಂದು ವೃಷಭ ರಾಶಿಯವ್ರು ಮಾಡಿಕೊಂಡ್ರೆ ಈ ಒಂದು ಮಾಸ ಅದ್ಭುತವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗ್ತದೆ. ಎಚ್ಚರಿಕೆ ಏನಪ್ಪ, ಆರೋಗ್ಯದಲ್ಲಿ ಎಚ್ಚರ, ಕೆಲಸದಲ್ಲಿ ಎಚ್ಚರ, ಇದನ್ನು ಪಾಲನೆ ಮಾಡಿಕೊಂಡ್ರೆ ವೃಷಭ ರಾಶಿಯವ್ರಿಗೆ ಈ ಒಂದು ಏಪ್ರಿಲ್ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಸ್ನೇಹಿತರೆ, ಇನ್ನು ಅನೇಕ ವಿಚಾರಗಳಿಗೋಸ್ಕರ ನಮ್ಮ ಚಾನಲನ್ನು ಫಾಲೋಅಪ್ ಮಾಡಿ. ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಪ್ರತಿದಿನ ನಿಮಗೋಸ್ಕರ ನಾನು ಒಂದೊಂದು ವಿಚಾರದಲ್ಲಿ ಲೈವ್ ಬರ್ತಾ ಇದ್ದೇನೆ. ಆ ಲೈವಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ, ಭಾನುವಾರಗಳಂದು ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಇರುತ್ತೆ. ಲೈವ್ ಆದ ನಂತರ ನನಗೆ ಮೆಸೇಜ್ ಮಾಡಿ, ನಿಮ್ಮ ಪ್ರಶ್ನೆಯನ್ನು ಕುರಿತು ನಾನು ಭಾನುವಾರಗಳಂದು ಕೊಡ್ತಾ ಇದ್ದೇನೆ. ಅನೇಕ ಯಂತ್ರ, ಕರುಂಗುಲಿ ಮಾಲೆ, ಹಾಗೆ ಬ್ರಾಸ್ಲೈಟ್ಸ್, ಇನ್ನಿತರೇ ಆಗಿರ್ತಕ್ಕಂಥ ಎಲ್ಲ ವಿಚಾರಗಳಿಗೆ ನಮ್ಮ ಚಾನಲ್ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.